ಇನ್ನು ಬೆಂಗಳೂರಿನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಸರಿಯಾಗಿ ತಟ್ಟಿದೆ. ಕೆಆರ್ ಮಾರ್ಕೆಟ್ ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಎಸ್ಪಿ ರಸ್ತೆಯಲ್ಲೂ ಕೂಡ ನೀರು ನಿಂತಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನ ಕಾಲಿಡೋದಕ್ಕೂ ಆಗದೇ ಇರುವಂತಹ ಸ್ಥಿತಿ. ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆ ವ್ಯಾಪಾರ ವಹಿವಾಟು ಕೂಡ ಕಡಿಮೆ ಆಗಿತ್ತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕೆಆರ್ ಮಾರ್ಕೆಟ್ನ ದೃಶ್ಯ ಇದು. ಮೊನ್ನೆಯಿಂದಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ಇದರ ನಡುವೆ ಕೆಆರ್ ಮಾರ್ಕೆಟ್ ಕೆಸರುಮಯ ಆಗಿದೆ. ಕಾಲಿಡೋದಕ್ಕೂ ಕೂಡ ಪರದಾಡಬೇಕು. ಇದರ ಜೊತೆಗೆ ವ್ಯಾಪಾರ ವಹಿವಾಟು ಕೂಡ ಕಡಿಮೆ ಆಗಿದೆ. ಇನ್ನು ಎಸ್ಪಿ ರಸ್ತೆಯಲ್ಲೂ ಕೂಡ ಮಳೆ ನೀರು ನಿಂತು ಪ್ರಯಾಣಿಕರು ಪರದಾಡಿದ್ದಾರೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿನಲ್ಲೂ ಜೋರಾಗಿದೆ. ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಮಳೆ ಆಗ್ತಾ ಇದೆ. ಇವತ್ತು ಕೂಡ ಮಳೆಯಾಗುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಕೊಟ್ಟಿದೆ. ಈಗ ಆಲ್ರೆಡಿ ತುಂತುರು ಮಳೆ ಬೆಂಗಳೂರಿನಲ್ಲಿ ಶುರುವಾಗಿದೆ. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನಲ್ಲಿ ಇದ್ದೀನಿ. ಕೆಆರ್ ಮಾರ್ಕೆಟ್ ಮಳೆ ಬಂದ್ರೆ ಎಫೆಕ್ಟ್ ಆಗುವಂಥದ್ದು ಮೊದಲು ಕೆಆರ್ ಮಾರ್ಕೆಟ್ಗೆ. ಸೊ ಕೆಆರ್ ಮಾರ್ಕೆಟ್ನ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಾ. ಕೆಆರ್ ಮಾರ್ಕೆಟ್ನಲ್ಲಿ ಸಂಪೂರ್ಣವಾಗಿ ಕೆಸರು ಗದ್ದೆಯ ರೀತಿಯಲ್ಲಿ ಕೆಆರ್ ಮಾರ್ಕೆಟ್ ಆಗಿರುವಂಥದ್ದು. ಕೆಆರ್ ಮಾರ್ಕೆಟ್ನಲ್ಲಿ ಸಾಕಷ್ಟು ತರಕಾರಿಗಳನ್ನ ತಂದು ಮಾರಾಟ ಮಾಡ್ತಾರೆ. ಅದರ ಜೊತೆಗೆ ಸೊಪ್ಪುಗಳನ್ನ ತಂದು ಮಾರಾಟ ಮಾಡ್ತಾರೆ. ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಗರದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ವ್ಯಾಪಾರವನ್ನ ಮಾಡೋದಕ್ಕೆ ವ್ಯಾಪಾರಸ್ಥರು ಬರ್ತಾರೆ. ಅದರ ಜೊತೆಗೆ ಗ್ರಾಹಕರು ಕೂಡ ಬಂದು ಕೊಂಡ್ಕೊಂಡು ಹೋಗ್ತಾರೆ. ಆದ್ರೆ ಮಳೆಯ ಎಫೆಕ್ಟ್ ಸೊಪ್ಪುಗಳ ಮೇಲೆ ಹೆಚ್ಚಾಗಿ ತಟ್ಟಿರುವಂತದ್ದು. ಮಳೆಯಿಂದಾಗಿ ಯಾರು ಕೂಡ ಗ್ರಾಹಕರು ಸೊಪ್ಪುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಮಾರ್ಕೆಟ್ಗೆ ಬರ್ತಾ ಇಲ್ಲ. ಈ ಕಾರಣಕ್ಕಾಗಿ ಸೊಪ್ಪಿನ ಬೆಲೆ ಇಳಿಕೆಯಾಗಿದೆ. ಕೊತ್ತಂಬರಿ ಸೊಪ್ಪು 3 ರೂಪಾಯಿಗೆ ಮಾರಾಟ ಆಗ್ತಾ ಇರುವಂತದ್ದು. ಸದ್ಯ ನಮ್ಮ ಜೊತೆ ವ್ಯಾಪಾರಸ್ಥರು ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಳೆದ 3 ದಿನದಿಂದ ಮಳೆ ಆಗ್ತಾನೆ ಇದೆ, ಎಷ್ಟು ಎಫೆಕ್ಟ್ ಆಗಿದೆ? ಇಲ್ಲ ಮೇಡಮ್, ತುಂಬಾ 3 ದಿನದಿಂದ ಮಳೆ ಹಿಡ್ಕೊಂಡಿರೋದ್ರಿಂದ ಪಬ್ಲಿಕ್ ಯಾರು ಆಚೆ ಬರ್ತಾ ಇಲ್ಲ. ಗಿರಾಕಿಗಳು ತುಂಬ ಸ್ಲೋ ಇದೆ. ಇಲ್ಲಿ ಕೇಳೋರೇ ಇಲ್ಲ ಸೊಪ್ಪುಗಳನ್ನ, ಆ ಥರ ಆಗಿದೆ. ಎಷ್ಟಿದೆ ಸರ್ ಸೊಪ್ಪು ರೇಟ್ ಎಲ್ಲ ಎಷ್ಟಿದೆ? ಸೊಪ್ಪೆಲ್ಲ ಬೆಲೆಗಳಿತ್ತು, ಒಂದು ವಾರದಿಂದ ಎಲ್ಲ ಬೆಲೆಗಳಿತ್ತು. ಈಗ ದಿಢೀರಂತ 3 ದಿನದಿಂದ ಇಳಿಕೆ ಆಗಿದೆ. ಇಲ್ಲಿ ಕೇಳೋರೇ ಇಲ್ಲ, ಪಬ್ಲಿಕ್ಕೇ ಇಲ್ಲ. ಇಲ್ಲಿ ಸೊಪ್ಪನ್ನ 2 ದಿನ 3 ದಿನ ಇಡಕ್ಕಾಗಲ್ಲ. ಸೊ ಎಲ್ಲ ಬಿಸಾಕ್ ಹೋಗ್ತಾ ಇದ್ದೀರಾ ಹೇಗೆ? ಅವತ್ತಿಂದ ಅವತ್ತೇ ಖಾಲಿ ಮಾಡ್ಬೇಕು. ಇಲ್ಲಿ ಯಾವುದನ್ನು ಇಡಕ್ಕಾಗಲ್ಲ, ಎಲ್ಲ ತೇವ ಐಟಮೇ ಬರ್ತಾ ಇರೋದು. 3-4 ದಿನ ಮಳೆ ಇರೋದ್ರಿಂದ ಈ ಎಫೆಕ್ಟ್ ಆಗ್ತಾ ಇದೆ. ಎಷ್ಟು ರೂಪಾಯಿ ಮಾರಾಟ ಮಾಡ್ತಿದ್ದೀರಾ ಸರ್? ಬೇರೆ ಬೇರೆ ಸೊಪ್ಪು ಇರಬಹುದು, ಎಲ್ಲ ಎಷ್ಟು ರೂಪಾಯಿ ಮಾರಾಟ ಆಗ್ತದೆ? ಬೇರೆ ಸೊಪ್ಪು ಆ ಕಡೆ ಮಾರ್ತಾರೆ, ಇಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಮಾರೋದು. ಇಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ 8ರಿಂದ 10 ರೂಪಾಯಿ ಫಾರಮ್ ಇತ್ತು, ನಾಟಿ ಎಲ್ಲ 25-30 ಇತ್ತು. ಇವತ್ತಿನ ಬೆಲೆ ನೋಡ್ಕೊಂಡ್ರೆ ಇವತ್ತು ಕೇಳೋರೇ ಇಲ್ಲ. 3 ರೂಪಾಯಿ 4 ರೂಪಾಯಿ ಆಗ್ತಾ ಇದ್ದಾರೆ. ಇವತ್ತು ತುಂಬ ಲಾಸ್ ಆಗ್ತಾ ಇದೆ. ಮಂಡಿಯವ್ರಿಗೂ ಲಾಸು, ಇಲ್ಲಿ ತಗೊಂಡು ಮಾರೋರ್ಗೂ ಲಾಸ್ ಆಗ್ತಾ ಇದೆ. ನೋಡಿದ್ರಲ್ಲ, ಸಾಕಷ್ಟು ಲಾಸ್ ಆಗ್ತಾ ಇದೆ. ಕಳೆದ 3 ದಿನಗಳ ಹಿಂದೆ ನಾವು ನೋಡೋದಾದ್ರೆ 20ರಿಂದ 25 ರೂಪಾಯಿ ಇತ್ತು ಕೊತ್ತಂಬರಿ ಸೊಪ್ಪು. ಆದ್ರೆ ಈಗಿನ ಕೊತ್ತಂಬರಿ ರೇಟ್ ಏನಿದೆ ಅದು 8 ರೂಪಾಯಿಂದ 10 ರೂಪಾಯಿಗೆ ಮಾರಾಟ ಆಗ್ತಾ ಇರುವಂತದ್ದು. ಅಷ್ಟು ಕಡಿಮೆ ಬೆಲೆಗೆ ಮಾರಾಟ ಆಗ್ತಾ ಇದ್ರು ಕೂಡ ಗ್ರಾಹಕರು ಯಾರು ಬಂದು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಇನ್ನು ಎಲ್ಲ ತರಕಾರಿಗಳ ಬೆಲೆ ಕೂಡ ಕಡಿಮೆ ಆಗ್ತಾ ಇದೆ. ಅದರ ಜೊತೆಗೆ ಸೊಪ್ಪನ್ನ ನಾವು ತುಂಬಾ ದಿನ ಇಡಕ್ಕಾಗಲ್ಲ, ಇವತ್ತಿಂದ ಇವತ್ತೇ ಮಾರಾಟವನ್ನ ಮಾಡಬೇಕು. ಈ ಕಾರಣಕ್ಕಾಗಿ ಕಡಿಮೆ ಬೆಲೆ ಆದ್ರೂ ಕೂಡ ಕೊಟ್ಟು ಹೋಗ್ತಾ ಇದೀವಿ. ಲಾಸ್ ಆಗ್ತಾ ಇದೆ, ಆದ್ರೂ ಏನ್ ಮಾಡೋದು ಅನ್ನುವಂತಹ ಹಳನನ್ನ ವ್ಯಾಪಾರಸ್ಥರು ತೋಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.